ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಮೆರಿಕ ಇರಾನ್ ನಡುವೆ ಶಾಂತಿ ಮಾತುಕತೆ ಹಿನ್ನೆಲೆ ಸಂಧಾನ ಮಾತುಕತೆ ಬೆಳವಣಿಗೆ ನಡುವೆನೆ ಗುಡ್ ನ್ಯೂಸ್ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬರ್ತಾ ಇದೆ. ಕಚ್ಚಾ ತೈಲ ಬೆಲೆಯಲ್ಲಿ ಶೇಕಡ 4ರಷ್ಟು ಇಳಿಕೆ ಆಗಿದೆ. ಸದ್ಯ ಪ್ರತಿ ಬ್ಯಾರಲ್ ಕಚ್ಚಾ ತೈಲ ಬೆಲೆ $80ಗೆ ಇಳಿಕೆ ಆಗಿರೋದು. ವಾಹನ ಸವಾರರಿಗೆ ಸಿಗುತ್ತಾ ಗುಡ್ ನ್ಯೂಸ್? ದುಬಾರಿ ದುನಿಯಾದಿಂದ ಮುಕ್ತಿ ಸಿಗಬಹುದಾ? ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಹಾಗಾದ್ರೆ ಇಳಿಕೆ ಆಗುತ್ತಾ? ಅದರಲ್ಲೂ ಪ್ರಮುಖವಾಗಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಇದರಲ್ಲಿ ಏನಾದರೂ ಬೆಲೆ ಕಡಿಮೆ ಆಗಬಹುದಾ? ಗ್ರಾಹಕರಿಗೆ ಗುಡ್ ನ್ಯೂಸ್ ಸಿಗಬಹುದಾ? ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗ ಕಚ್ಚಾ ತೈಲ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಶೇಕಡ 4ರಷ್ಟು ಇಳಿಕೆ ಆಗಿರೋದು. 4ರಷ್ಟು ಇಳಿಕೆ ಅಂದ್ರೆ ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಬೆಲೆ $80 ಇಳಿಕೆ ಕಂಡಿರುವಂಥದ್ದು. ಹಾಗಾಗಿ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅಂತ. ಯಾಕೆಂದ್ರೆ ಇತ್ತೀಚೆಗೆಯಿಂದ ಗಮನಿಸ್ತಾ ಇದ್ದೀರಿ ನೀವು, ಮೂರು ಬಾರಿ ಇಂಧನ ಬೆಲೆಯಲ್ಲಿ ಏರಿಕೆ ಆಯಿತು. ಅದೇ ರೀತಿಯಾಗಿ LPG ಕಮರ್ಷಿಯಲ್ದು ಕೂಡ LPG ರೇಟ್ ಜಾಸ್ತಿ ಆಯಿತು. ಗೃಹ ಬಳಕೆಯ LPG ರೇಟ್ ಕೂಡ ಜಾಸ್ತಿ ಆಗಿದೆ. ಅದರ ಬೆನ್ನಲ್ಲೇ ಅಮೆರಿಕ ಇರಾನ್ ನಡುವೆ ಶಾಂತಿ ಮಾತುಕತೆಯ ಮಧ್ಯದಲ್ಲಿ ಸಿಕ್ಕಿರುವಂಥ ಒಂದು ಬೆಳವಣಿಗೆ ಇದು. ಹಾಗಾಗಿ ಗ್ರಾಹಕರಿಗೆ, ವಾಹನ ಸವಾರರಿಗೆ ಏನಾದರೂ ಗುಡ್ ನ್ಯೂಸ್ ಸಿಗಬಹುದಾ ಅಂತ. ಪ್ರತಿಯೊಬ್ಬರ ಮನೆಯಲ್ಲೂ ವೆಹಿಕಲ್ಸ್ ಇದ್ದೇ ಇರುತ್ತೆ. ಆದರೆ ಪೆಟ್ರೋಲ್, ಡೀಸೆಲ್ ಹಾಕ್ಸೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಯಾಕೆಂದರೆ ಪ್ರತಿದಿನವೂ ಕೂಡ ದಿನ ಬೆಳಗಾದರೆ ಪೆಟ್ರೋಲ್ ಹಾಕ್ಸೋಕೆ ಹೋಗಿರ್ತಾರೆ, ಇದ್ದಕ್ಕಿದ್ದಂಗೆ ದರ ಏರಿಕೆ ಆಗಿರುತ್ತೆ. ಪೆಟ್ರೋಲ್ ಬಂಕ್ ಅವ್ರಿಗೂ ಗೊತ್ತಿರಲ್ಲ, ಅವರಿಗೂ ಬೆಳಗ್ಗೆನೇ ಗೊತ್ತಾಗೋದು, ಇನ್ನು ಗ್ರಾಹಕರಿಗೂ ಬೆಳಗ್ಗೆನೇ ಗೊತ್ತಾಗೋದು. ಈ ರೀತಿ ಶಾಕ್ ತಟ್ತಾನೆ ಇತ್ತು. ಇತ್ತೀಚೆಗಂತೂ 3 ಬಾರಿ ದರ ಏರಿಕೆ ಆಗಿತ್ತು. ಹಾಗಾಗಿ ಈಗ ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ಏನಾದರೂ ಸಕ್ಸಸ್ ಆಗಿಬಿಟ್ರೆ ಒಂದು ರೀತಿಯಾಗಿ ಗ್ರಾಹಕರಿಗೆ, ವಾಹನ ಸವಾರರಿಗೆ ಒಂದು ರಿಲೀಫ್ ಸಿಕ್ಕಂತಾಗುತ್ತೆ. ಅದು ಕೂಡ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಿದರೆ, ಕಚ್ಚಾ ತೈಲ ಬೆಲೆಯಲ್ಲಿ ಏನೋ ಶೇಕಡ 4ರಷ್ಟು ಇಳಿಕೆ ಆಗಿದೆ. ಆದರೆ ಎಫೆಕ್ಟ್ ಯಾವ ರೀತಿಯಾಗಿ ಪೆಟ್ರೋಲ್, ಡೀಸೆಲ್ ದರದಲ್ಲಿ ಇಳಿಕೆ ಕಂಡು ಬರೋದಕ್ಕೆ ಸಾಧ್ಯ ಆಗುತ್ತಾ? ಅದನ್ನು ನಾವು ಕಾದು ನೋಡಬೇಕಿದೆ.